ಡಯಟ್ ಫುಡ್ ತೋರಿಸ್ತಾ ಇದ್ದೀನಿ. ಈಗ ಒಂದು ಬೌಲ್ ತುಂಬ ಕ್ಯಾರೆಟ್ ತುರಿದು ಹಾಕೋತಾ ಇದ್ದೀನಿ. ಒಂದು ಬೌಲು, ಒಂದು ಬಟ್ಲು ತುಂಬ ಸೌತೆಕಾಯಿನ ತುರಿದು ಹಾಕ್ಕೊಂಡಿದ್ದೀನಿ. ಒಂದು ಬಟ್ಲು ಹೆಸರು ಕಾಳು ಮೊಳಕೆ ಕಟ್ಟಿರೋದು ಹಾಕೋತಾ ಇದ್ದೀನಿ. ಒಂದು ಮುಕ್ಕಾಲು ಬಟ್ಲಷ್ಟು ಎಳೆ ಜೋಳ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮೆಣಸು ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನಿಂಬೆಹಣ್ಣು, ಇದಿಷ್ಟು ಚೆನ್ನಾಗಿ ಕಲಿಸ್ಕೊಂಡು ನೀವು ರೈಸ್ ಆದಷ್ಟು ಕಡಿಮೆ ಮಾಡಿ ಇದೇ ತಿಂದರೆ ನಿಮಗೆ ಒಂದು 48 ದಿನದಲ್ಲಿ ಸ್ವಲ್ಪ ಸಣ್ಣ ಆಗ್ತೀರ. ಇಲ್ಲ ನೈಟ್ ಊಟ ಬಿಟ್ಬಿಟ್ಟು ಊಟನೇ ಮಾಡಬೇಡಿ, ಬರೀ ಈ ಕಾಳು ಇನ್ನೊಂದು ಟೈಪು ತೋರಿಸ್ತಾ ಇದ್ದೀನಿ ಡಯಟ್ ಫುಡ್ಡು. ಇದಿಷ್ಟೇ ತಿಂದರೆ ನೀವು 48 ದಿನದಲ್ಲಿ ಸಣ್ಣ ಆಗ್ತೀರ. ಆದಷ್ಟು ಹಸಿಮೆಣ್ಸಿನ್ಕಾಯಿ ಬದನೆಕಾಯಿ ತಿನ್ನಕ್ಕೆ ಹೋಗಬೇಡಿ, ಅದು ತುಂಬ ಗ್ಯಾಸ್ಟ್ರಿಕ್ಕು. ಖಾರದ ಪುಡಿ ಬದಲು ನೋಡಿ ಈ ಥರ ಮೆಣಸು ಪುಡಿ, ಸ್ವಲ್ಪನೇ ಮೆಣಸು ಪುಡಿ ಹಾಕ್ಕೋಬೇಕು. ಇದು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಈಗ ಒಂದು ಬೌಲ್ಗೆ ಬೀಟ್ರೂಟ್ ತುರಿ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಬೆಲ್ಲ ಒಂದು ಅರ್ಧ ಕಪ್ಪಷ್ಟು, ಮೊಳಕೆ ಕಟ್ಟಿರೋದು ಕಡಲೆ ಬೀಜ ನೋಡಿ, ಇದನ್ನು ಚೆನ್ನಾಗಿ ಕಲಸಿ. ಇದು ಡಯಟ್ ಫುಡ್ಡು. ಇದು ಸೌತೆಕಾಯ್ದು ಎಲ್ಲ ತಿಂದರೆ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ. ಇದು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನಿಮಗೆ. ಈ 2 ಟೈಪ್ಸ್ ಮಾಡ್ಕೊಂಡು ನೀವು ತಿಂದರೆ, ರಾತ್ರಿ ಊಟ ಬಿಟ್ಟು ಇದು ಮಾತ್ರ ತಿಂದರೆ ನೀವು ಗ್ಯಾರಂಟಿ ಸಣ್ಣ ಆಗ್ತೀರ. ಹೆಲ್ತ್ಗೂ ಇದು ಒಳ್ಳೆಯದು. ನೋಡಿ, ಹೆಲ್ತ್ ಡಯಟ್ ಫುಡ್ ರೆಡಿ.